ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿದಾಗ ಕಾಲಪುರುಷ ಕುಂಡಲಿಯ 12 ರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇದೇ ವರ್ಷ ಅಂದರೆ 2024 ಮೇ 1ನೇ ತಾರೀಕು ಸರಿಸುಮಾರು ಮಧ್ಯಾಹ್ನ 12:15 ಗಂಟೆಗೆ ದೇವಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಯಾ ಪ್ರದೇಶಗಳಿಗೆ ತಕ್ಕಂತೆ ಸಮಯದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು. ಈ ವೃಷಭ ರಾಶಿಯಲ್ಲಿ 1 ವರ್ಷಗಳ ಕಾಲ ಇರ್ತಾನೆ ದೇವಗುರು. ಈ ವೃಷಭ ರಾಶಿಯಲ್ಲಿ ಕೂತ ದೇವಗುರು ಈ 1 ವರ್ಷದಲ್ಲಿ 12 ರಾಶಿಗಳ ಮೇಲೆ ಏನು ಪ್ರಭಾವವನ್ನು ಬೀರ್ತಾನೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು ಹಾಗೂ ಅಂಕಗಣಿತ ತಜ್ಞೆ. ದೇವಗುರು ಧನಸ್ಸು ರಾಶಿಯವರಿಗೆ 6ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದುವರೆಗೆ ಇದ್ದ ಗುರುಬಲ ಕಳೆದು ಹೋಗುತ್ತದೆ. ಹಾಗಾಗಿ ಶತ್ರುಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಅತೃಪ್ತಿ ಕಾಡಬಹುದು. ಜಗಳಗಳು ಉಂಟಾಗುವ ಸಂಭವ ಕಂಡುಬರುತ್ತಿದೆ. ಹಣದ ವ್ಯವಹಾರದಲ್ಲಿ ನಷ್ಟವಾಗಬಹುದು. ಅತಿಯಾದ ಖರ್ಚುಗಳು ಬರುವ ಸಾಧ್ಯತೆ ಇದೆ. ನೀವು ಕೈ ಹಾಕಿದ ಕಾರ್ಯಗಳು ಫಲಪ್ರದವಾಗದೆ ಹೋಗಬಹುದು. ಒಂದು ರೀತಿಯ ಆತಂಕ ಉದ್ಭವಿಸುತ್ತದೆ. ನಿಕಟವಾದ ಸಂಬಂಧಗಳೊಂದಿಗೆ ವಿವಾದಗಳು ಕೂಡ ಬರಬಹುದು. ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು. ಹಠಾತ್ ಸಮಸ್ಯೆಗಳು ಕಂಡುಬರುತ್ತದೆ. ವೃತ್ತಿಯಲ್ಲಿ ನಷ್ಟ, ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಧನಸ್ಸು ರಾಶಿಯವರಿಗೆ ಗುರು ರಜತ ಪಾದದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತಾ ಇರುವುದರಿಂದ 50% ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಧನಸ್ಸು ರಾಶಿಯವರಿಗೆ ನಾನು ಕೆಲವು ಪರಿಹಾರಗಳನ್ನು ಹೇಳಲು ಬಯಸುತ್ತೇನೆ. ನೀವು ಪ್ರತಿ ಗುರುವಾರ ಯಾವುದಾದರೂ ಪ್ರಾಣಿಗಳಿಗೆ ಆಹಾರ ತಿನ್ನಲು ಕೊಡಿ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರುಹು. ಈ ಗುರು ಪೀಡಾ ಪರಿಹಾರ ಮಂತ್ರವನ್ನು ಪ್ರತಿದಿನ 3 ಬಾರಿ ಪಠಿಸಿ. ಇಲ್ಲಿ ನಾನು ಹೇಳಿರುವ ಪರಿಹಾರಗಳನ್ನು ಮಾಡುತ್ತಿದ್ದರೆ ತಕ್ಕ ಮಟ್ಟಿಗೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಕರ ರಾಶಿಯವರಿಗೆ ಗುರು 5ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಒಳ್ಳೆಯ ಗುರುಬಲ ಇದೆ. ಸಂಬಂಧಗಳ ಸುಧಾರಣೆ ಆಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಹೆಮ್ಮೆ ಪಡುವಂಥ ಸಂಗತಿಗಳು ನಡೆಯುತ್ತವೆ. ಮಕ್ಕಳ ಅಭಿವೃದ್ಧಿ ಕೂಡ ಆಗುತ್ತದೆ. ಸೃಜನಶೀಲ ಸಾಮರ್ಥ್ಯಗಳು ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ಲಾಭವಾಗುವ ಸಂಭವ ಇದೆ. ಪ್ರೀತಿ ಮತ್ತು ಲೈಂಗಿಕ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ. ಹೆಚ್ಚಿನ ಸ್ವಯಂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗುವ ಸಾಧ್ಯತೆ ಇದೆ. ವೈಯಕ್ತಿಕ ಬೆಳವಣಿಗೆ ಆಗುವ ಸಂಭವ ಇದೆ. ರಾಜಪ್ರಭುತ್ವದ ಒಲವು ಉಂಟಾಗುತ್ತದೆ. ಎಲ್ಲ ಸುತ್ತಿನ ಸಮೃದ್ಧಿ ಮತ್ತು ಯಶಸ್ಸು ಸಿಗಲಿದೆ. ಆಸ್ತಿಯ ಲಾಭವಾಗುವ ಸಂಭವ ಹೆಚ್ಚು. ನಿಮ್ಮ ದಕ್ಷತೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮಕರ ರಾಶಿಯವರಿಗೆ ಗುರು ಸ್ವರ್ಣಪಾದದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತಿರುವುದರಿಂದ ನಿಮ್ಮ ಒಳ್ಳೆಯ ಫಲಗಳನ್ನು ಖಂಡಿತವಾಗಿ ಅನುಭವಿಸುತ್ತೀರಿ. ಆದರೂ ಮಕರ ರಾಶಿಯವರಿಗೆ ನಾನು ಕೆಲವು ಉಪಾಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ನಿಮ್ಮ ಇಷ್ಟ ದೇವತಾ ಆರಾಧನೆಯನ್ನು ಪ್ರತಿದಿನ ತಪ್ಪದೇ ಮಾಡಿ. ಓಂ ಅಂಗೀರಸಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ಪ್ರತಿದಿನ 3 ಬಾರಿ ಈ ಗುರು ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿ. ಈ ಉಪಾಯಗಳನ್ನು ಮಾಡುವುದರಿಂದ ನಿಮ್ಮ ಗುರುಬಲ ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆಯ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ. ಗುರು ನಿಮ್ಮ ರಾಶಿಗಳ ಮೇಲೆ ಬೀರುವ ಪ್ರಭಾವವನ್ನು ಕೇಳಿದ್ರಿ. ಇದರಲ್ಲಿ ಏನಾದರೂ ಪಾಸಿಟಿವ್ ಅಂಶ ಇದ್ದರೆ
ಖಂಡಿತವಾಗಿ ಮನಸ್ಸಿಗೆ ತಗೊಳ್ಳಿ. ಏನಾದರೂ ನೆಗೆಟಿವ್ ಅಂಶಗಳು ಇದ್ದರೆ ಮನಸ್ಸಿಗೆ ತಗೊಂಡು ಯೋಚನೆ ಮಾಡಬೇಡಿ. ಇಲ್ಲಿ ನಾನು ಹೇಳಿರೋ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿ ರಿಲೀಫ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕೊಡುವುದರ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ.